ಕನಕಪುರ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಗರದ ರೋಟರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 50 ಬಾಟಲ್ಗಳಷ್ಟು ರಕ್ತದಾನ ಮಾಡಿ ಜೀವಾಮೃತ ರಕ್ತನಿಧಿಗೆ ನೀಡಿದರು. ರಾಜ್ಯ ಯುವ ಜೆಡಿಎಸ್ ಉಪಾಧ್ಯಕ್ಷ ಚಿನ್ನಸ್ವಾಮಿ, ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಿ. ನಾಗರಾಜು, ನಲ್ಲಹಳ್ಳಿ ಶಿವಕುಮಾರ್ ಮಾತನಾಡಿ, ಎಚ್.ಡಿ. ಕುಮಾರಸ್ವಾಮಿಯವರು ರೈತರ ಹಾಗೂ ಜನಪರ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ಅತಿದೊಡ್ಡ ಖಾತೆಯನ್ನು ಹೊಂದಿ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಬಲ ತುಂಬಿದ್ದಾರೆ ಎಂದರು. ಶಿಬಿರದಲ್ಲಿ ಕೊತ್ತನೂರು ನಾರಾಯಣ್, ಸಿದ್ದಮರಿಗೌಡ, ತಿಮ್ಮೇಗೌಡ, ರಾಮಕೃಷ್ಣ, ಮಂಜುಕುಮಾರ್, ಸ್ಟುಡಿಯೋ ಚಂದ್ರು, ಕುರುಪೇಟೆ ಲೋಕೇಶ್, ಅರಳಾಳು ರಾಜೇಂದ್ರ, ಮಂಜುನಾಥ್, ಬಿಜೆಪಿ ತಾಲೂಕು ಅಧ್ಯಕ್ಷ ಕೊತ್ತನೂರು ಕುಮಾರ್, ಜಗದೀಶ್, ಶೋಭಾ, ಪವಿತ್ರ, ಹಾರೋಬೆಲೆ ಶಾಂತಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಸಚಿವರು ನಮ್ಮ ನೆಚ್ಚಿನ ನಾಯಕರಾದ ಕುಮಾರಣ್ಣನವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡುವ ಮುಖಾಂತರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮ ಬಂಧುಗಳಿಗೆ ತುಂಬುವುದಿಲ್ಲ. ಏನು ನಮ್ಮ ನೆಚ್ಚಿನ ನಾಯಕರಾದಂತ ಕುಮಾರಣ್ಣನವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ರಕ್ತದಾನ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಹುಟ್ಟುಹಬ್ಬಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ ತುಂಬುವುದರ ಸ್ವಾಗತವನ್ನು ಬಯಸ್ತಾ ಈಗ ನೇರವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ಅಧ್ಯಕ್ಷ ಬಿ. ನಾಗರಾಜ್ ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ನೆರವೇರಿಸಬೇಕಂತ ಹೇಳ್ತಾ ಈಗ ಉದ್ಘಾಟನೆ.
ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹಾಲಿ ಕಾಂಗ್ರೆಸ್ ಇದ್ದಂಥವರು ಈಗ ಜೆಡಿಎಸ್ಗೆ ಅವ್ರ ಬೆಂಬಲಿಗರೊಂದಿಗೆ ಜೆಡಿಎಸ್ ಸೇರ್ಪಡೆ ಆಗ್ತಿದ್ದಾರೆ. ಇವರು ನಮ್ಮ ಪ್ರಭಾವಿ ಜೆಡಿಎಸ್ ನಲ್ಲಿದ್ದಂಥ ಮುಖಂಡರು ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಕೊಟ್ಟಿದ್ದು ಮತ್ತೆ ಜೆಡಿಎಸ್ ಬಂದು ಸೇರ್ಪಡೆ ಆಗಿದ್ದಾರೆ. ಮತ್ತು ಜೆಡಿಎಸ್ ಅಧ್ಯಕ್ಷರೇ, ನಮ್ಮ ಪಕ್ಷದ ಹಿರಿಯ ಇಲ್ಲಿ ರಕ್ತದಾನ ತಂದಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರೇ, ಎಲ್ಲ ಮಾಧ್ಯಮದ ಇವತ್ತು ಮಾಜಿ ಮುಖ್ಯಮಂತ್ರಿಗಳು, ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು, ಕೇಂದ್ರದ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ 65ನೇ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಇವತ್ತು ನಮ್ಮ ಜೆಡಿಎಸ್ ಕಾರ್ಯಕರ್ತರು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಅವರ ನೆನಪಿನಲ್ಲಿ ಇವತ್ತು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರೆಲ್ಲ ಸೇರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ರಕ್ತದಾನ ಶಿಬಿರವನ್ನು ಮಾಡ್ತಾರೆ. ಅದೇ ರೀತಿ ಈ ರಾಜ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನು ತಂದು ರಾಜ್ಯವನ್ನು ಅಭಿವೃದ್ಧಿ ಮಾಡಿ ಮುಂದಿನ ಸಾರಿ ಜೆಡಿಎಸ್ ಪಕ್ಷದಿಂದ ಮುಖ್ಯಮಂತ್ರಿಯನ್ನು ಅಣಿಗೊಳಿಸುವಂತ ನಿಟ್ಟಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಕುಮಾರಣ್ಣ ಅವರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಇರುವುದು ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡ ಅವರು ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಂಡು ಪಕ್ಷ ಸಂಘಟನೆಗೆ ಮುಂದಾಗ್ತದೆ ಸಂದರ್ಭದಲ್ಲಿ ನಾನು ಕೂಡ ಆರೈಸಿದ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರುಗಳು ಅಭಿನಂದನೆ ಸಲ್ಲಿಸಿ ನನ್ನ ಮಾತನಾಡುತ್ತಿದ್ದೇನೆ. ನಮ್ಮ ಪಕ್ಷದ ಮುಖಂಡರಾದಂಥ ಹಾಗೂ ಯುವ ಮುಖಂಡರಾದಂಥ ಹಾಗೂ ನಮ್ಮ ಮಾಧ್ಯಮಿಕರೇ, ಇಂದಿನ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರ ಕೈಗಾರಿಕಾ ಸಚಿವರಾಗಿ ಅವರ 65 ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಕನಕಪುರ ತಾಲೂಕಿನ ಜೆಡಿಎಸ್, ಬಿಜೆಪಿ, ಎನ್ಡಿಎ ಪಕ್ಷದ ಸಮ್ಮುಖದಲ್ಲಿ ಕನಕಪುರ ರೋಡ್ನಲ್ಲಿ 65 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರಿಗೆ ದೇವರ ಆರೋಗ್ಯ ಬಗ್ಗೆ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಎನ್ಡಿಎ ಪಕ್ಷದ ಅಧಿಕಾರ ಹಿಡಿದು ಸಾರ್ವಜನಿಕ ಬದುಕಿನ ರೈತರಿಗೆ ಒಂದು ಅನುಕೂಲ ಮಾಡುವಂತೆ ನಮ್ಮ ನಾಯಕರಾದ ಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲರ ಬಯಕೆ. ಕನಕಪುರ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಉತ್ಸಾಹದಿಂದ ಬಂದು ರಕ್ತ ಶಿಬಿರಕ್ಕೆ ಭಾಗಿಯಾಗಿ ರಕ್ತ ಡೊನೇಟ್ ಮಾಡುವ ವಿಚಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಎಲ್ಲರಿಗೂ ತುಂಬ
ತುಂಬು ಹೃದಯ ಧನ್ಯವಾದಗಳು. ದಿವಸ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದಂಥ ಕುಮಾರಣ್ಣವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಈ ರಕ್ತದಾನ ಮಾಡುವಂಥ ಒಂದು ಈ ಶಿಬಿರವನ್ನು ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದುವಾರಿಗಳಾದಂಥ NDA ನೇತೃತ್ವದ ಎಲ್ಲ ಕಾರ್ಯಕರ್ತರುಗಳು ತಿಳಿಸಿದ್ದೀನಿ ಅಂತ ಕುಮಾರಣ್ಣವರು 65 ವರ್ಷದ ವಯೋವೃತ್ತ ವಯಸ್ಸು ಅದು ಸಹಿತ ಅವರು ಯುವಕ ರೀತಿಯಲ್ಲಿ ಈ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ಅವರ ಕುಟುಂಬದ ಎಲ್ಲ ಒಟ್ಟಾರೆ ದೇವರ ಕುಟುಂಬದ ಎಲ್ಲ ಕುಟುಂಬಸ್ಥರಿಗೆ ಸಹಿತ ಭಗವಂತ ಒಳ್ಳೆಯ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಡಲಿ, ಈ ದೇಶದ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಮತ್ತೆ ಪತ್ರಕರ್ತರು ಎಲ್ಲರಿಗೂ ಕೂಡ ಈ ರೀತಿ ರಕ್ತದಾನ ಶಿಬಿರ ಹೆಚ್ಚಿನ ಜನಸಂಖ್ಯೆ ಬಂದು ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಾಗಿ ಜನಸ್ಪಂದನೆ ಇದೆ. ಅದು ತುಂಬಾ ಖುಷಿಯಾಗಿದ್ದೀವಿ ನಾವು. ಇಲ್ಲಿ ಬಂದಿರ್ತಕ್ಕಂಥ ರಕ್ತದಾನ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಕುಮಾರಣ್ಣನಿಗೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಆಯಸ್ಸು ಆರೋಗ್ಯ ಕೊಡಲಿ ಅಂತ ದೇವರನ್ನು ಕೇಳ್ಕೊಳ್ತೀವಿ. ಬಿಜೆಪಿ ಎಲ್ಲ ಮುಖಂಡರು ಸೇರಿ ಸ್ವಯಂ ಪ್ರೇರಿತವಾಗಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಕುಮಾರಣ್ಣವರಿಗೆ ಹಿಂದಿನ ದಿನಗಳಲ್ಲಿ 100 ವರ್ಷ ಆಯುಷು ಆರೋಗ್ಯ ಎಲ್ಲವನ್ನು ದೇವರು ಕೊಟ್ಟು ಕರುಣಿಸಿ ಮತ್ತೆ ಅವರು ಇನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿ ಅಂತ ನಾನು ಈ ಕಡಪಡಿ ತಾಲೂಕು ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಮತ್ತೆ ಕಾರ್ಯಕರ್ತರ ಪರವಾಗಿ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಮತ್ತೆ ತಾಯಿ ಚಾಮುಂಡೇಶ್ವರಿ, ತಾಯಿ ಕಬ್ಬಾಳಮ್ಮ ಅವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ಕೊಳ್ತೀನಿ. ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಣ್ಣನವರ ಹುಟ್ಟುಹಬ್ಬ 65ನೇ ವರ್ಷದ ಹುಟ್ಟುಹಬ್ಬವನ್ನ ಕನಕಪುರ ತಾಲೂಕಿನ JDS ಹಾಗೂ ಬಿಜೆಪಿಯ ಕಾರ್ಯಕರ್ತರು ಈ ದಿವಸ ರಕ್ತದಾನ ಶಿಬಿರ ಮಾಡೋದ್ರ ಮುಖೇನ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಶ್ರಮ ಹಾಕಿರ್ತಕ್ಕಂಥ ಅಧ್ಯಕ್ಷ ಆದಿಯಾಗಿ ಇದಕ್ಕೆ ಬೆಂಬಲವಾಗಿ ನಮ್ಮ ಬಿಜೆಪಿ ಅಧ್ಯಕ್ಷರಾದಂಥ ಕುಮಾರಣ್ಣ ಕೂಡ ಬಂದಿದ್ದಾರೆ. ಆ ಮುಖೇನ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಲೀಡರ್ಸು ಇವತ್ತೇನು ನಮ್ಮ ಕುಮಾರಣ್ಣನವರ 65ನೇ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನ ಏನು ಹಮ್ಮಿಕೊಂಡು ಯಶಸ್ವಿ ಆಗ್ತಾರೋ ಇವತ್ತು ಕುಮಾರಣ್ಣನವರಿಗೆ ಈ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದೊಂದಿಗೆ ಇನ್ನು ರಾಜ್ಯ ಮತ್ತು ದೇಶಕ್ಕೆ ಅವರ ಸೇವೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಸ್ತಾರ ಆಗಬೇಕು. ಅವರು 100 ವರ್ಷ ಕಾಲ ಬಾಳ್ಬೇಕು, ಬದುಕಬೇಕು. ಇನ್ನು ಭಗವಂತ ಮತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಅವರಿಗೆ ಶಕ್ತಿಯನ್ನ ತುಂಬಲಿ ಮತ್ತೆ ಆಯಸ್ಸನ್ನ ಕೊಡ್ಲಿ ಅಂತ ಕೇಳ್ಕೊಂಡು ನಮ್ಮ ಕನಕಪುರ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಕುಮಾರಸ್ವಾಮಿ ಮಾಜಿ ಕುಮಾರಸ್ವಾಮಿಗಳಾದ 65ನೇ ವರ್ಷದ ಏನು ಒಂದು ಹುಟ್ಟುಹಬ್ಬದ ಹೇಳ್ಕೊಂಡಿದ್ದೇವೆ. ವರ್ಷ ಕೂಡ ನಾವು ಬ್ಯಾನರ್ ಬಿಟ್ಟು ಕುಮಾರಣ್ಣ ಹೋಗಿ ಹಾರ ಹಾಕೋದು ಒಳ್ಳೆಯ ಮಾಡಿ ಚಾಮುಂಡೇಶ್ವರಿ ಅಂತ ಇವತ್ತು ನಮ್ಮ ಚಂದ್ರ ಅವರು ಬಂದು ಜನಪಂಡವರು ಕುಮಾರಸ್ವಾಮಿ ಹುಟ್ಟುಹಬ್ಬಕ್ಕೆ ಒಂದು ಬ್ಲಡ್ ಡೊನೇಷನ್ ಅನ್ನ ಮಾಡಿಕೊಡಿ. ಕುಮಾರಸ್ವಾಮಿ
ರುದ್ರಪ್ಪ ಪರವಾಗಿ ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರಿಗೂ ಕೌನ್ಸಿಲರ್ ಇರ್ಬೋದು, ತಾಲೂಕಿನ ಮಾಜಿ ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರ್ ಇರ್ಬೋದು, ಇರತಕ್ಕಂಥ ನಮ್ಮ ಹಿರಿಯ JDS ಮುಖಂಡರಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಕುಮಾರಣ್ಣ ಅವರಿಗೆ ಆರೋಗ್ಯ ಆಯುಷು ಎಲ್ಲ ಹೆಚ್ಚಿನ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಅದಲ್ಲದೆ ನಮ್ಮ ಡಿಸ್ಟ್ರಿಕ್ಟ್ಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರಿಗೆ ಆಯುಷ್ ಕೊಡಿ ಅಂತ ತಮ್ಮ ಮುಂದೆ ಕೇಳ್ಕೊಳ್ತಾ, ಇವತ್ತು ದಿನ ನಮಗೆಲ್ಲ ಯುವಕರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ರಕ್ತ ಶಿಬಿರದಲ್ಲಿ ನಿಂತ್ಕೊಂಡು ಒಂದು ಸಕ್ಸಸ್ ಅನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಲೀಡರ್ಗಳು ಬಂದು ಕುಮಾರಣ್ಣ ಅವರಿಗೆ ಆರೈಸಿದ್ದಾರೆ. ರೆಡ್ ಕೊಟ್ಟ ಯುವಕರು ಆರೈಸ್ತಾ ಮಾತಾಡಕ್ಕೆ ಅವಕಾಶ ಕೊಡುತ್ತಾ ಬಂದಿದ್ದಾರೆ. ಜೈ ಕರ್ನಾಟಕ.